ಎತ್ತಿನೊಳೆ ಕಾರ್ಯಕ್ರಮ ಖಂಡಿತ ಈಗಾಗಲೇ ಬರೀ ಲ್ಯಾಂಡ್ ಅಕ್ವಿಷನ್ನು ಕೋಲಾರ, ಇದು ಚಿಕ್ಕಬಳ್ಳಾಪುರ, ಇದು ದೊಡ್ಡಬಳ್ಳಾಪುರ ಮತ್ತು ತುಮಕೂರಿನ ಕೆಲವು ಭಾಗ ಒಂದು ಆಗಬೇಕು. ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಬಿಜೆಪಿಯವ್ರದೆಲ್ಲ ಕಾರ್ಯಕ್ರಮ ಅದು, ಕಾಂಗ್ರೆಸ್ ಕಾರ್ಯಕ್ರಮ ಅದು. ಬಿಜೆಪಿಯವರು ದಳದವರು ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈ ಯೋಜನೆಯನ್ನು ನಾವು ಮಾಡ್ತೇವೆ. ಇವತ್ತು ಮಾಲೂರಿನ ಮಾರಮ್ಮನ ದರ್ಶನಕ್ಕೆ ಇವತ್ತು ಊರವರೆಲ್ಲ 25 ವರ್ಷದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಇದೆ, ಬರಬೇಕು ಅಂತೇಳಿ ಆಹ್ವಾನ ಮಾಡಿದ್ರು. ಶಾಸಕರು ಮತ್ತು ಅವ್ರ ಜೊತೆ ಎಲ್ಲ ಮುಖಂಡಗಳು ಬಂದಿದ್ದರು. ಸೊ ಅವರ ಆಹ್ವಾನದ ಮೇರೆಗೆ ಬಂದು ದರ್ಶನ ಮಾಡಿದ್ದೀನಿ. ಗಣೇಶನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ. ಇವತ್ತು ಪ್ರಶ್ನೆ ಇರಲಿ. ಇವತ್ತು ಕ್ಯಾಬಿನೆಟಲ್ಲಿ ಇವತ್ತು 30-40 ಸೈಟ್ವರೆಗೂ ಯಾರು ಕಟ್ಕೊಂಡಿದ್ದಾರೆ ಫಸ್ಟ್ ಫೇಸಲ್ಲಿ ಅವರೆಲ್ಲರದು ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಪ್ಲಾನ್ ಸ್ಯಾಕ್ಷನ್ ಇಲ್ಲದೆ ವಿದ್ಯುತ್ ಶಕ್ತಿ ಕೊಡೋದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಇವತ್ತು ಕ್ಯಾಬಿನೆಟಲ್ಲಿ. ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರಿಗೂ ತಿಳಿಸ್ಬೇಕು. ಯಾಕೆಂದರೆ ಭಾಳ ಜನ, ಒಂದು 3-4 ಲಕ್ಷ ಜನ ಇದು ಪ್ಲ್ಯಾನ್ ಇಲ್ಲದೆ ಕಟ್ಬಿಟ್ಟಿದ್ರು. ಅವ್ರಿಗೆ ಯಾರಿಗೂ ವಿದ್ಯುತ್ ಶಕ್ತಿ, ನೀರು ಕೊಡ್ತಿರಲಿಲ್ಲ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಆದೇಶವನ್ನು ಮಾಡಿದ್ದೇವೆ. ಇದು ಒಂದು ಸುದ್ದಿನ ನಾನು ಈ ಕೋಲಾರನ ಮಾಲೂರಿನ ಮಾರಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ತಿಳಿಸ್ತಾ ಇದ್ದೀನಿ. ಎತ್ತಿನೊಳೆ ಕಾರ್ಯಕ್ರಮ ಖಂಡಿತ ಈಗಾಗಲೇ ಬರೀ ಲ್ಯಾಂಡ್ ಅಕ್ವಿಷನ್ನು ಕೋಲಾರ, ಇದು ಚಿಕ್ಕಬಳ್ಳಾಪುರ, ಇದು ದೊಡ್ಡಬಳ್ಳಾಪುರ ಮತ್ತು ತುಮಕೂರಿನ ಕೆಲವು ಭಾಗ ಒಂದು ಆಗಬೇಕು. ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಏನೇನು ಕೆಲಸ ಆಗಬೇಕು ನಾನು ಆಗಲೇ ಪೈಪ್ಗೆಲ್ಲ ಬಂದು ಬಿದ್ದಿದೆಯಲ್ಲ, ಪೈಪ್ಗಳೆಲ್ಲ ಖಂಡಿತ ನಿಮ್ಗೆ ಯಾಕೆ ನಾವು ಬಿಜೆಪಿಯವ್ರದೆಲ್ಲ ಕಾರ್ಯಕ್ರಮ ಅದು, ಕಾಂಗ್ರೆಸ್ ಕಾರ್ಯಕ್ರಮ ಅದು. ಬಿಜೆಪಿಯವರು ದಳದವರು ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈ ಯೋಜನೆಯನ್ನು ನಾವು ಮಾಡ್ತೇವೆ.